ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತಷ್ಟು ರೋಚಕದತ್ತ ಹಾಸನ ಮೈತ್ರಿ ಅಭ್ಯರ್ಥಿಯ ಪ್ರಕರಣ ತಿರುಗ್ತಾ ಇದೆ. ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತಷ್ಟು ರೋಚಕದತ್ತ ಹಾಸನ ಮೈತ್ರಿ ಅಭ್ಯರ್ಥಿಯ ಪ್ರಕರಣ ಹೋಗ್ತಾ ಇದೆ. ಅಶ್ಲೀಲ ವಿಡಿಯೋ ಬಗ್ಗೆ ಎಳೆಯಾಗಿ ಇತ್ತ ಡ್ರೈವರ್ ಕಾರ್ತಿಕ್ ಬಿಚ್ಚಿಟ್ಟಿದ್ದಾರೆ. ಡ್ರೈವರ್ ವಿಡಿಯೋ ಹೇಳಿಕೆ ಬೆನ್ನಲ್ಲೇ ಎಸ್ಐಟಿ ನೋಟಿಸ್ ಇಶ್ಯೂ ಆಗಿದೆ. 24 ಗಂಟೆಯೊಳಗೆ ಎಲ್ಲೇ ಇದ್ರು ಹೆಂಗೆ ಇದ್ರು ವಿಚಾರಣೆಗೆ ಬರಲೇಬೇಕು, ವಿಚಾರಣೆಗೆ ಹಾಜರಾಗುವಂತೆ ವಿತಿನ್ 24 ಅವರ್ಸ್ ಒಳಗಡೆ ಬರಬೇಕು ಅಂತ ಬುಲಾವನ್ನ ನೀಡಿದೆ. ಶಾಸಕರಾದಂತಹ ರೇವಣ್ಣ ಮತ್ತು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಬೆಂಗಳೂರು ಮತ್ತು ಹೊಳೆನರಸೀಪುರ ಮನೆ ವಿಳಾಸಕ್ಕೆ ನೋಟಿಸ್ ಅನ್ನ ಕಳಿಸಲಾಗಿರುವಂತದ್ದು. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಇಡೀ ರಾಜ್ಯ ಅಷ್ಟೇ ಅಲ್ಲದೆ ದೇಶ ವ್ಯಾಪ್ತಿಯಲ್ಲೂ ಕೂಡ ಪಸರಿಸ್ತಾ ಇದೆ. ಸ್ಫೋಟಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಂತಹ ಕುಕೃತ್ಯವನ್ನ ಎಸಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೀಗ ಮಹಾ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬೋದು. ವಿದೇಶಕ್ಕೆ ಹಾರಿದಂತಹ ಪ್ರಜ್ವಲ್ ರೇವಣ್ಣ ವಿತಿನ್ 24 ಅವರ್ಸ್ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ಐಟಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ಇತ್ತ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಎಚ್.ಡಿ. ರೇವಣ್ಣ ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕು. ಹೊಳೆನರಸೀಪುರ ಮನೆಗೆ ನೋಟಿಸ್ ಅನ್ನ ಕಳಿಸಲಾಗಿದೆ. ಸಿಆರ್ಪಿಸಿ 41A ಅಡಿಯಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿರುವಂತದ್ದು. ಪ್ರಕರಣವನ್ನ ಭೇದಿಸುವುದಕ್ಕೆ ಈಗಾಗಲೇ 3 ತಂಡಗಳನ್ನು ಕೂಡ ರಚನೆ ಮಾಡಲಾಗಿದೆ. ನಾವು ಗಮನಿಸ್ತಾ ಇದ್ದೀವಿ, ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಇಡೀ ರಾಜ್ಯದಾದ್ಯಂತ ಅಷ್ಟೇ ಅಲ್ಲದೆ ದೇಶವ್ಯಾಪ್ತಿಯೂ ಕೂಡ ಪಸರಿಸ್ತಾ ಇದ್ದಂತೆ ಇತ್ತ ಬಿಜೆಪಿ ನಾಯಕರು ಸೇರಿದಂತೆ ಜೆಡಿಎಸ್ ನಾಯಕರು ಕೂಡ ಈಗಾಗಲೇ ಆಕ್ಷನ್ ಅನ್ನು ತಗೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಕೂಡ ಆಗಿದೆ. ಈಗ ಏನು ಎಸ್ಐಟಿಯಲ್ಲಿ ತನಿಖೆಯಲ್ಲಿ ಸತ್ಯಾಂಶ ಹೊರಬಿದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಪರ್ಮನೆಂಟ್ ಆಗಿ ಉಚ್ಚಾಟನೆ ಮಾಡಬೇಕಾದಂತಹ ನಿರ್ಧಾರವನ್ನು ಕೂಡ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ತಗೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಚ್.ಡಿ. ರೇವಣ್ಣ ಅವರಿಗೆ ಇವತ್ತು ಎಸ್ಐಟಿ ನೋಟಿಸ್ ಅನ್ನ ನೀಡಿರುವಂತದ್ದು. 24 ಗಂಟೆ ಒಳಗೆ ಎಲ್ಲೇ ಇದ್ರು ಹೇಗೆ ಇದ್ರು ಹಾಜರಾಗಬೇಕು ಸೂಚನೆಯನ್ನ ನೀಡಿರುವಂತದ್ದು. ಅಶ್ಲೀಲ ವಿಡಿಯೋ ಹಾಗೂ ಮಹಿಳೆಯರ ಮೇಲೆ ಮಾನಸಿಕ ಹಾಗೂ ದೈಹಿಕ ದೌರ್ಜನ್ಯ ನಡೆಸ್ತಾ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ಐಟಿ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಈಗಾಗಲೇ ನೋಡ್ತಾ ಇದ್ದೀರಾ, ಲೈಂಗಿಕ ಹಗರಣದ ಬಗ್ಗೆ ಮಾಹಿತಿಯನ್ನ ನೀಡ್ತಾರ ಅಪ್ಪ ಮತ್ತು ಮಗ. ವಿಚಾರಣೆ ಗೈರಾದ್ರೆ ಮುಂದೇನಾಗುತ್ತೆ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ? ಹಾಗಾದ್ರೆ ಒಂದು ವೇಳೆ ಏನಾದ್ರೂ ಪ್ರಜ್ವಲ್ ರೇವಣ್ಣ ಈ ವಿಚಾರಣೆಗೆ ಹಾಜರಾಗಲಿಲ್ಲ ಅಂತಂದ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸತತವಾಗಿ ಗೈರು ಹಾಜರಾದ್ರೆ ಇಂಟರ್ಪೋಲ್ ನೋಟಿಸ್ ಕೂಡ ಇಶ್ಯೂ ಆಗುತ್ತೆ. ಎಸ್ಐಟಿ ಅಧಿಕಾರಿಗಳಿಂದ ರೆಡ್ ಕಾರ್ನರ್ ನೋಟಿಸ್ಗೆ ಚಿಂತನೆ ಕೂಡ ನಡೀತಾ ಇದೆ. ಸದ್ಯ ವಿದೇಶದಲ್ಲಿ ಇರುವಂತಹ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ 24 ಗಂಟೆಯ ಒಳಗೆ ಬರಬೇಕು, ವಿಚಾರಣೆಗೆ ಹಾಜರಿ ಆಗ್ಲೇಬೇಕು. ಇಲ್ಲ ಅಂತಂದ್ರೆ ಒಂದು ವೇಳೆ ಏನಾದರೂ ಹಾಜರಾಗದೇ ಇದ್ರೆ ಮುಂದಿನ ಕ್ರಮವನ್ನ ಕೈಗೊಳ್ಳೋದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಹಾಸನದ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ
ದಾಖಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಆರೋಪಿಗಳಾದಂತಹ ತಾವುಗಳು ಖುದ್ದು ಹಾಜರಾಗಿ ಹೇಳಿಕೆಯನ್ನ ನೀಡಬೇಕಾಗಿದೆ. ಹೀಗಾಗಿನೇ ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಏನೀಗ ವಿದೇಶದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಯು ಕೂಡ ಲಭ್ಯ ಆಗಿದೆ. ಇತ್ತ HD ರೇವಣ್ಣ ಅವರು ಕೂಡ ಹೇಳಿದ್ರು, ಎಸ್ ಕೆಲಸದ ನಿಮಿತ್ತವಾಗಿ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗಿದ್ದಾರೆ. SIT ತನಿಖೆ ಏನಾದ್ರೂ ವಿಚಾರಣೆ ಇದೆ ಅಂತಂದ್ರೆ ಬರ್ತಾರೆ, ಅದ್ರಲ್ಲಿ ತಪ್ಪಿಸ್ಕೊಳ್ಳುವಂತ ಅವಶ್ಯಕತೆ ಏನಿದೆ, ಅವ್ರೇನ್ ತಪ್ಪು ಮಾಡಿಲ್ಲ, ಬರ್ತಾರೆ ಬೇಕಾದ್ರೆ ಅಂತ HD ರೇವಣ್ಣ ಅವರು ಕೂಡ ಹೇಳಿದ್ರು. ಈಗ ಏನು ನಿನ್ನೆ ಅಷ್ಟೇ ಡ್ರೈವರ್ ಕಾರ್ತಿಕ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಎಸ್ ಹೌದು, ನಾನು 15 ವರ್ಷಗಳವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅಂದ್ರೆ ಭವಾನಿ ಕುಟುಂಬದವರಿಗೆ ಕಾರ್ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದೆ. ಅದಾದ ನಂತರ ಆ ಕೆಲಸದಲ್ಲಿ ಅಂದ್ರೆ ಏನಂದ್ರೆ ಅವ್ರ ಮನೆಯಲ್ಲಿ ನನ್ನ ಹೆಂಡತಿಗೆ ನನಗೆ ಬಹಳ ಕಿರುಕುಳವನ್ನ ಕೊಟ್ಟರು, ನನ್ನ ಜಮೀನನ್ನು ಕೂಡ ಬರ್ಸ್ಕೊಂಡ್ರು, ಅದಾದ ನಂತರ ಹಲ್ಲೆಯನ್ನು ಕೂಡ ಮಾಡಿದ್ರು. ಹಾಗಾಗಿ ನನ್ನ ಹತ್ರ ಇದ್ದಂತಹ ವಿಡಿಯೋಗಳನ್ನ ನಾನು ವಕೀಲರೊಬ್ಬರಿಗೆ ಕೊಟ್ಟೆ. ಬಟ್ ಅದಾದ ಮೇಲೆ ಅವ್ರು ಈ ರೀತಿ ಮಾಡ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ